ಅದು ನೀವು ರೂಮಲ್ಲಿ ಇದ್ದೀರಾ ಅಂತ ನಿಮ್ಮನ್ನೇ ಮಾತಾಡ್ಸಕ್ಕೆ ಬಂದೆ. ಅವಾಗ ನಾನು ಈ ತೊಟ್ಲು ನೋಡಿದೆ, ಅದಕ್ಕೆ ನನಗೆ ನಾನೇ ಪ್ರಶ್ನೆ ಮಾಡ್ಕೋತಿದ್ದೆ. ಏನು ಪ್ರಶ್ನೆ? ಅದು ನಾನಿಲ್ಲಿ ಬಂದಾಗಿಂದ ನೋಡ್ತಿದ್ದೀನಿ, ನಿಮ್ಮ ರೂಮಲ್ಲಿ ಯಾಕೆ ಖಾಲಿ ತೊಟ್ಲಿದೆ? ನನಗೆ ಮಕ್ಕಳು ಆಗದೆ ಇರೋಕ್ಕೆ ಕಾರಣ ಆಗಿರೋ ನಿನ್ನ ಮನೆಯವ್ರು ಯಾರಿಗೂ ಮಕ್ಕಳು ಆಗಬಾರ್ದು. ಸೌಂದರ್ಯ, ಏನು ಯೋಚನೆ ಮಾಡ್ತಿದ್ದೀರಾ? ಇದೆಲ್ಲ ನಿನಗೆ ಯಾಕಿಂತ ಪ್ರಶ್ನೆ ಕೇಳ್ತಿದ್ಯಾ? ಅಲ್ಲ, ತೊಟ್ಲನ್ನ ಖಾಲಿ ಬಿಡೋದ್ ಬದಲು ಒಂದು ಮಗು ಮಲಗಿದ್ರೆ ಚೆನ್ನಾಗಿರತ್ತಲ್ಲ. ನಿಮ್ಮ ಬಾಳಲ್ಲೂ ಹೊಸ ಸಂತೋಷ ಮೂಡ್ ಬರುತ್ತೆ. ನೀವು ತಾಯ್ತನದ ಭಾಗ್ಯ ಅನುಭವಿಸ್ಬೋದು. ಆಕ್ಚುಲಿ ನಿಮ್ಮ ತಾಯ್ತನನ ನೀವು ಚಿರೋ ಅವ್ರಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿದ್ದೀರಾ ಅಂತ ನಾನು ಕೇಳಿದ್ದೀನಿ. ಬಟ್ ಈಗ ಅವ್ರ ಕೇರ್ ಮಾಡಕ್ ನಾನು ಬಂದಿದ್ದೀನಲ್ವಾ, ನೀವಾಗ ತಾಯಿ ಆಗ್ಬೋದು. ಯೋಚನೆ ಮಾಡಿ. ಪ್ಲೀಸ್ ದಿಶಾ, ನೀನು ಹೇಳೋದನ್ನ ನಾನು ಆಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ. ನೀನು ಈ ಥರ ನನಗೆ ಹೇಳೋದು ನನಗೆ ಇಷ್ಟ ಆಗ್ತಿಲ್ಲ. ಯಾಕೆ ಏನು ಅಂತೆಲ್ಲ ಟೈಮ್ ಬಂದಾಗ ಹೇಳ್ತೀನಿ. ಈಗ ನನಗೇನು ಕೇಳ್ಬೇಡ. ಓಕೆ, ಟೇಕ್ ಯು ಟೈಮ್. ಸೌಂದರ್ಯ, ಏನೋ ಎಲ್ಲರೂ ಬನ್ನಿ ಅರ್ಜೆಂಟಾಗಿ ಮಾತಾಡಬೇಕು ಅಂತ ಹೇಳಿದಿಲ್ಲ, ಎಲ್ಲರೂ ಬಂದಿದ್ದೀವಿ. ಏನಮ್ಮ ವಿಷಯ? ಹ್ಞೂ ಚಿಕ್ಕ ಮಾವ, ಇತ್ತೀಚೆಗೆ ಯಾಕೋ ಮನೆಯಲ್ಲಿ ಯಾರಿಗೂ ನೆಮ್ಮದಿನೇ ಇಲ್ಲ. ಅದು ಅಲ್ಲದೆ ಮಾವನ ಆರೋಗ್ಯ ಬೇರೆ ಪಾಪ ಹೀಗಾಗೋಗಿದೆ. ಇನ್ನು ದೀಪನ್ ಸಾವು. ಅದಕ್ಕೆ ಪ್ಲೀಸ್, ದೀಪ ಅವ್ರು ಸತ್ತಿಲ್ಲ, ಬದುಕಿದ್ದಾರೆ. ಸತ್ಯನ ಅರಗಿಸ್ಕೊಳ್ಳೋಕ್ಕೆ ನಿನಗೆ ಕಷ್ಟ ಆಗತ್ತೆ ಅಂತ ನನಗೆ ಗೊತ್ತು ಚಿರು. ಆದರೆ ಏನು ಮಾಡೋದು? ಅವಳಿಲ್ಲ ಅನ್ನೋ ಸತ್ಯ ನಾವು ಆಕ್ಸೆಪ್ಟ್ ಮಾಡ್ಕೊಳ್ಳೇಬೇಕಲ್ವಾ? ಮನೇಲಿ ಇಷ್ಟೆಲ್ಲ ಸಮಸ್ಯೆಗಳಾಗಿರೋ ಕಾರಣಕ್ಕೆ ಗೃಹ ಶಾಂತಿ ಹೋಮ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೆ. ಒಳ್ಳೆ ಆಲೋಚನೆ ಕಣಮ್ಮ, ಅಲ್ವಣ್ಣ? ನಾಳೆನೆ ಪೂಜೆ ಮಾಡಬೇಕು ಅನ್ಕೊಂಡಿದ್ದೀನಿ. ಚಿರು ದಿಶಾನೆ ಕೂತು ಪೂಜೆ ಮಾಡಬೇಕು. ಓಹ್, ಒಳ್ಳೆ ಐಡಿಯಾ. ನಾನು ಈ ಪೂಜೆಗೆ ಕೂರಲ್ಲ. ನೀನು ಯಾಕೆ ಪೂಜೆಗೆ ಕೂರಲ್ಲ ಅಂತೀಯ ಅಂತ ನನಗೆ ಗೊತ್ತು. ದಿಶಾನ್ ಜೊತೆ ಕೂತು ಪೂಜೆ ಮಾಡಬೇಕಾಗುತ್ತಲ್ಲ ಅನ್ನೋ ಕಾರಣಕ್ಕೆ ಅಲ್ವಾ? ಆದರೆ ಈ ಪೂಜೆನ ನವ ದಂಪತಿಗಳೇ ಮಾಡಬೇಕು. ಅಂದರೆ ನೀವಿಬ್ರೇ ಕೂತು ಮಾಡಬೇಕು. ಇದನ್ನ ನಾನು ಹೇಳ್ತಿರೋದಲ್ಲ, ಪುರೋಹಿತರ ಹೇಳ್ತಿರೋದು. ಅವ್ರ ಮಾತನ್ನು ಮೀರೋಕ್ಕಾಗಲ್ಲ. ಸೊ ಈ ಪೂಜೆನ ಮಾಡಲೇಬೇಕು. ನಮಗೆ ನಮ್ಮ ಮನೆಯವ್ರು ಎಲ್ರಿಗೂ ಒಳ್ಳೇದಾಗಬೇಕು ಅನ್ನೋ ಕಾರಣಕ್ಕೆ ಮಾಡಲೇಬೇಕು. ಆಗಲ್ಲ ಅಂತ ಮಾತ್ರ ಹೇಳ್ಬೇಡ ಚಿರು. ಚಿರು, ಈಗ ಆಗಿರೋ ಅನಾಹುತಗಳೇ ಸಾಲ್ದ, ಇನ್ನೇನು ಆಗೋದು ಬೇಡ ಕಣೋ. ಈ ಪೂಜೆ ಕೂತ್ಕೊಳಕ್ಕೆ ಒಪ್ಕೊಳಪ್ಪ. ಚಿರು, ಚಿಕ್ಕಮ್ಮವ ಬಿಡಿ, ಅವ್ನು ನಾಳೆ ಪೂಜೆಗೆ ಕೂತ್ಕೊಂಡೇ ಕೂತ್ಕೋತ. ದಿಶಾ, ನಾಳೆ ಪೂಜೆಗೆ ಏನಾದ್ರು ಸ್ಯಾರಿ ಬೇಕಿದ್ರೆ ಹೋಗಿ ಪರ್ಚೇಸ್ ಮಾಡು. ನನ್ನ ಹತ್ರ ಟ್ರೆಡಿಷನಲ್ ಸ್ಯಾರಿ ಇದೆ. ದಿಶಾ, ಚಿರು ಈ ಥರ ನಡ್ಕೋತಾಳೆ ಅಂತ ಬೇಜಾರು ಮಾಡ್ಕೋಬೇಡಮ್ಮ. ಪರವಾಗಿಲ್ಲ ಚಿಕ್ಕಮ್ಮವ, ದೀಪ ಅವ್ರ ಜೊತೆ ಹೊಂದ್ಕೊಂಡು ಹೋಗೋಕ್ಕೂ ಅವ್ರ ಟೈಮ್ ತಗೊಂಡ್ರಲ್ವಾ, ನಾನು ಆ ಟೈಮ್ಗೋಸ್ಕರ ಕಾಯ್ತೀನಿ. ಸರಿ ಮಾವ, ನಾನು ಆಫೀಸ್ಗೆ ಹೊರಡ್ತೀನಿ. ನಾನು ಸ್ವಲ್ಪ ಹೊತ್ತು ಬಿಟ್ಬಿಡ್ತೀನಿ. ಓಕೆ, ಐಲ್ ಟೇಕ್ ಎ ಲೀವ್. ಅಣ್ಣ, ಚಿಕ್ಕಮ್ಮವ, ನಾಳೆ ಪೂಜೆಗೆ ಏನೇನು ಬೇಕೋ ಎಲ್ಲ ಅರೇಂಜ್ಮೆಂಟ್ಸ್ ನೋಡ್ಕೊಳ್ಳಿ. ಹೂನಮ್ಮ. ನೀ ಪ್ರಭಾಕರ್, ಅದಕ್ಕೆ ನೋಡಿ, ಎಲ್ಲ ಸಜೆಷನ್ಸ್ ತೊಗೊಂಡಾದ್ಮೇಲೆ ದೀಪ ಅವ್ರ ಹೆಸರು ಲಾಂಚ್ ಮಾಡ್ತಿರೋ ಲಂಗ ದಾವಣಿ ಡಿಸೈನ್ಗೆ ಹೊಸ ಟಚ್ ಕೊಟ್ಟಿದ್ದೀನಿ. ಒಂದ್ಸರ್ತಿ ನೋಡಿ. ಇದೇನು ಚಿರು, ಇನ್ನೂ ಈ ಲಂಗ ದಾವಣಿ ಡಿಸೈನ್ ಇಟ್ಕೊಂಡೆ ಕೂತಿದ್ಯಲ್ಲ, ಯಾಕೆ ನೀನು ಇದ್ರ ಬಗ್ಗೆ ಇಷ್ಟೊಂದು ತಲೆ ಕೆಡ್ಸ್ಕೊತಿದ್ಯಾ? ಇದು ನನ್ನ ಡ್ರೀಮ್ ಪ್ರಾಜೆಕ್ಟ್. ಅದಕ್ಕೆ ನೀವು ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೆ. ನೀವು ಹೀಗೆ ಮಾತಾಡ್ತಾ ಇದ್ದೀರಲ್ಲ. ಚಿರು, ನಿನ್ನ ಆಸೆ ಕನಸುಗಳಿಗೆ ಯಾವಾಗಲೂ ನನ್ನ ಸಪೋರ್ಟ್ ಇದ್ದೇ ಇರುತ್ತೆ. ಆದರೆ ನೀನು ಈ ಥರ ಸ್ಟ್ರೆಸ್ ಮಾಡ್ಕೊಳ್ಳೋದು ನನಗಿಷ್ಟ ಆಗ್ತಿಲ್ಲ. ಸ್ಟ್ರೆಸ್ಸಾ? ದೀಪ್ ಅವ್ರಿಗೋಸ್ಕರ ನಾನು ಎಂಥ ಸ್ಟ್ರೆಸ್ ತೊಗೊಳಕ್ಕೂ ರೆಡಿ.
ನೋಡಿ, ಅಪ್ರೂವಲ್ಗೆ ನಿಮ್ಮ ಸೈನ್ ಬೇಕು. ಮೊದಲೊಂದು ಸೈನ್ ಹಾಕ್ಬಿಡಿ. ಅಪ್ರೂವ್ ಆಗಿಬಿಟ್ರೆ ಲಾಂಚ್ಗೆಲ್ಲ ಪ್ರಿಪೇರ್ ಮಾಡ್ಕೊಂಬಿಡ್ತೀನಿ. ತಗೊಳ್ಳಿ. ನಾನು ಇದಕ್ಕೆ ಸೈನ್ ಮಾಡಲ್ಲ. ಯಾಕಕ್ಕೆ? ಗೊತ್ತಾಗುತ್ತೆ. ಬಾ ನನ್ನ ಜೊತೆ. ಗೈಸ್, ಅಟೆನ್ಷನ್ ಪ್ಲೀಸ್. ಇನ್ನು ಮುಂದೆ ಪ್ರಾಜೆಕ್ಟ್ ರಿಲೇಟೆಡ್ ಎನಿ ಅಪ್ರೂವಲ್ ಆಗಿರ್ಬೋದು ಅಥವಾ ಆಫೀಸಲ್ಲಿರೋ ಎನಿ ಫೈಲ್ ಆಗಿರ್ಬೋದು, ಅದನ್ನೆಲ್ಲ ದಿಶಾನೇ ಸೈನ್ ಮಾಡ್ತಾರೆ. ಅದಕ್ಕೆ ಏನು ಹೇಳ್ತಾ ಇದ್ದೀರಾ? ಎಸ್, ಇನ್ನು ಮುಂದೆ ಯಾವುದೇ ಫೈಲ್ ಅಪ್ರೂವಲ್ಗಾಗ್ಲಿ ಸಿಗ್ನೇಚರ್ ಆಗಲಿ ದಿಶಾನೇ ಮಾಡ್ತಾರೆ. ಕಂಗ್ರ್ಯಾಚುಲೇಷನ್ಸ್ ದಿಶಾ. ಓಕೆ, ಆಲ್ ಆಫ್ ಯು ಕ್ಯಾರಿ ಆನ್. ಅದಕ್ಕೆ ಒಂದು ನಿಮಿಷ. ಅದಕ್ಕೆ ಏನು ಮಾಡ್ತಾ ಇದ್ದೀರಾ? ನಿನ್ನೆ ಮೊನ್ನೆ ಬರ್ತವ್ರಿಗೆ ಸೈನಿಂಗ್ ಅಥಾರಿಟಿ ಕೊಡ್ತಾ ಇದ್ದೀರಾ? ಹೌದು ಚಿರು, ಪವರ್ ಆಫ್ ಅಟರ್ನಿನ ಅವಳ ಹೆಸರಿಗೆ ಮಾಡಿದೆ. ಅದೇ ಯಾಕೆ? ದಿಶಾ ಈಗ ಮುಂಚಿನ ಥರ ಬರೀ ಡಿಸೈನರ್ ಅವ್ರ ಮಾಡೆಲ್ ಅಲ್ಲ, ನೀನು ಹೆಂಡತಿ, ಅದನ್ನ ಮರಿಬೇಡ. ನೀನು ಅವಳನ್ನ ಇನ್ನೂ ಹೆಂಡತಿ ಅಂತ ಒಪ್ಕೊಳ್ದೆ ಹೋದ್ರು ಅವಳು ದೊಡ್ಡ ಮನೆ ಸೊಸೆ ಅಂತ ನಾವು ಒಪ್ಕೊಳ್ಳೇಬೇಕು. ಸೊಸೈಟಿಯಲ್ಲಿ ಕೂಡ ಅವಳನ್ನ ದಿಶಾ ಚಿರಾಗ್ ಅಂತಾನೆ ಗುರುತಿಸ. ಅವಳಿಗೂ ಕಂಪ್ನಿ ಹ್ಯಾಂಡಲ್ ಮಾಡಿ ಅಭ್ಯಾಸ ಆಗಲಿ. ನಾನು ಒಬ್ಬಳೆ ಅಂತ ಎಷ್ಟು ದಿನ ಮಾಡೋಕ್ಕಾಗುತ್ತೆ ಚಿರು? ಅದಕ್ಕೆ ನಿಮ್ಗೆ ಇದನ್ನೆಲ್ಲ ಹ್ಯಾಂಡಲ್ ಮಾಡೋಕ್ಕಾಗ್ತಿಲ್ಲ ಅಂದಿದ್ರೆ ಅಟ್ಲೀಸ್ಟ್ ಅಚ್ಚುಕಟ್ಟು ಜವಾಬ್ದಾರಿನ ಕೊಡ್ಬೋದಾಗಿತ್ತಲ್ವಾ? ಅರ್ಚನಂಗೆ ಇದ್ರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಅಂತ ನಿನಗೆ ಗೊತ್ತಿಲ್ವಾ? ಅಲ್ಲ, ಅದಕ್ಕೆ ಇಷ್ಟು ದೊಡ್ಡ ಜವಾಬ್ದಾರಿನ ನಿನ್ನೆ ಮೊನ್ನೆ ಬಂದವ್ರಿಗೆ ವಹಿಸಿದಿರಲ್ಲ. ಏನಾದರೂ ದೊಡ್ಡ ಮಿಸ್ಟೇಕ್ ಆದ್ರೆ ಏನು ಮಾಡ್ತೀರಾ? ಅಲ್ಲ ಚಿರು, ನಾನೇನು ಸುಮ್ಮನೆ ನೋಡ್ತಾ ಇರ್ತೀನ? ನಾನು ಮಾನಿಟರ್ ಮಾಡ್ತೀನಿ, ಡೋಂಟ್ ವರಿ.